ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅವರು ಮಾಡ್ತಿರೋ ರೆಕ್ರೂಟ್ಮೆಂಟ್ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಕೊಡ್ತೀನಿ. ಎಷ್ಟು ವ್ಯಾಕೆನ್ಸಿ ಇದೆ, ಹೇಗೆ ಅಪ್ಲೈ ಮಾಡೋದು, ಹೇಗೆ ಸೆಲೆಕ್ಷನ್ ಮಾಡ್ಕೊತಾರೆ, ಎಲ್ಲ ಡೀಟೇಲ್ಸ್ನ ಕೊಡ್ತೀನಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಜಾಬ್ ನೋಟಿಫಿಕೇಷನ್ಗಳು ಮತ್ತು ಗವರ್ನಮೆಂಟ್ ಸ್ಕೀಮ್ಸ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೀನಿ. ಸೆಲೆಕ್ಷನ್ ಪ್ರಾಸೆಸಲ್ಲಿ 4 ಸ್ಟೇಜಸ್ ಬರುತ್ತೆ. ಆನ್ಲೈನ್ ಎಕ್ಸಾಮಿನೇಷನ್, ಸ್ಕ್ರೀನಿಂಗ್, ಇಂಟರ್ವ್ಯೂ ಮತ್ತು ಲೋಕಲ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ನ ಮಾಡ್ತಾರೆ. ಇನ್ನು ಯಾವ ಸ್ಟೇಟಲ್ಲಿ ಎಷ್ಟೆಷ್ಟು ವ್ಯಾಕೆನ್ಸಿ ಇದೆ ಅಂತ ನೋಡೋದಾದರೆ ಇಲ್ಲಿ ಸರ್ಕಲ್ಗಳನ್ನ ಕೊಟ್ಟಿದ್ದಾರೆ ಡಿಫ್ರೆಂಟ್. ಕರ್ನಾಟಕದಲ್ಲಿ ಬ್ಯಾಂಗ್ಳೂರು ಇರುತ್ತೆ, ಕನ್ನಡ ಲ್ಯಾಂಗ್ವೇಜ್ ಗೊತ್ತಿರಬೇಕು. ಇನ್ನು ಎಸ್ ಟಿಗೆ 37, ಎಸ್ ಟಿಗೆ 18, ಒ ಬಿ ಸಿಗೆ 67, ಇ ಡಬ್ಲ್ಯೂ ಎಸ್ಗೆ 25, ಜನರಲ್ಗೆ 103, ಟೋಟಲ್ 250 ವ್ಯಾಕೆನ್ಸಿ ಇದೆ. ಹಾಗೆ ಬ್ಯಾಕ್ಲಾಗ್ ವ್ಯಾಕೆನ್ಸಿ 39 ಇದೆ. ಇದನ್ನ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ ಬೇಕಾದ್ರೆ. ಸೊ ಟೋಟಲ್ ನೋಡೋದಾದರೆ ನಾರ್ಮಲ್ 2600, ಬ್ಯಾಕ್ಲಾಗ್ 364 ವ್ಯಾಕೆನ್ಸಿ ಇದೆ. ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಬೇಕು ಅಂತ ನೋಡೋದಾದರೆ ನಿಮ್ಮದು ಯಾವ್ದಾದ್ರು ಒಂದು ಡಿಗ್ರಿ ಆಗಿರಬೇಕು. ಆಗಿದ್ರೆ ಮಾತ್ರ ಇದಕ್ಕೆ ಅಪ್ಲೈ ಮಾಡ್ಬೋದು. ಇನ್ನು ಏಜ್ ಲಿಮಿಟ್ನ ನೋಡೋದಾದರೆ ನಿಮ್ಮ ಏಜ್ 21 ಮೇಲೆ ಇರಬೇಕು, 30 ಒಳಗಿರಬೇಕು. ಅದು 30/4/2025 ನೋಡಿದಾಗ, ಅಂದರೆ ನಿಮ್ಮ ಡೇಟ್ ಆಫ್ ಬರ್ತ್ 1/5/1995 ಹಿಡಿದು 30/4/2004 ಈ ಗ್ಯಾಪಲ್ಲಿ ಇರಬೇಕು ನಿಮ್ಮ ಡೇಟ್ ಆಫ್ ಬರ್ತ್. ಇನ್ನು ಏಜ್ ಲಿಮಿಟ್ನ ನೋಡೋದಾದರೆ SC STಗೆ 5 ವರ್ಷ, OBC ನಾನ್ ಕ್ರೀಮಿ ಲೇಯರ್ಗೆ 3 ವರ್ಷ, PWD SC STಗೆ 15, OBCಗೆ 13, ಜನರಲ್ಗೆ 10. ಇನ್ನು ಎಕ್ಸ್ ಸರ್ವಿಸ್ ಮನ್ಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಇನ್ನು ಸೆಲೆಕ್ಷನ್ ಪ್ರೊಸೀಜರ್ನ ನೋಡೋದಾದರೆ ಫಸ್ಟು ಆನ್ಲೈನ್ ಟೆಸ್ಟ್ ಇರುತ್ತೆ. ಆಬ್ಜೆಕ್ಟಿವ್ ಟೆಸ್ಟ್ 120 ಮಾರ್ಕ್ಸ್ಗೆ ಮತ್ತು ಡಿಸ್ಕ್ರಿಪ್ಟಿವ್ ಟೆಸ್ಟ್ 50 ಮಾರ್ಕ್ಸ್ಗೆ ಇರುತ್ತೆ. ಆಬ್ಜೆಕ್ಟಿವ್ ಟೆಸ್ಟ್ದು ಎಕ್ಸಾಮ್ ಪ್ಯಾಟರ್ನ್ ನೋಡೋದಾದರೆ ಇದು 2 ಗಂಟೆ ಎಕ್ಸಾಮ್ ಆಗಿರುತ್ತೆ. 4 ಸೆಕ್ಷನ್ ಇರುತ್ತೆ. ಇಂಗ್ಲೀಷ್ ಲ್ಯಾಂಗ್ವೇಜ್ 30 ಕ್ವಶನ್ 30 ಮಾರ್ಕ್ಸು 30 ನಿಮಿಷ. ಬ್ಯಾಂಕಿಂಗ್ ನಾಲೆಡ್ಜು 40 ಕ್ವಶನ್ 40 ಮಾರ್ಕ್ಸ್ಗೆ 40 ನಿಮಿಷ. ಜನರಲ್ ಅವೇರ್ನೆಸ್ ಎಕಾನಮಿ 30 ಕ್ವಶನ್ 30 ಮಾರ್ಕ್ಸ್ಗೆ 30 ನಿಮಿಷ. ಕಂಪ್ಯೂಟರ್ ಆಪ್ಟಿಟ್ಯೂಡ್ 20 ಕ್ವಶನು 20 ಮಾರ್ಕ್ಸ್ಗೆ 20 ನಿಮಿಷ. ಟೋಟಲ್ 2 ಗಂಟೆ ಎಕ್ಸಾಮ್ ಆಗಿರುತ್ತೆ. 120 ಕ್ವಶನು 120 ಮಾರ್ಕ್ಸ್ಗೆ ಇರುತ್ತೆ. ಇನ್ನು ಡಿಸ್ಕ್ರಿಪ್ಟಿವ್ ಟೆಸ್ಟು 30 ನಿಮಿಷದಾಗಿರುತ್ತೆ. ಇದು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲೇ ಲೆಟರ್ ರೈಟಿಂಗು ಮತ್ತು ಎಸ್ಸೆ ಬರಿಬೇಕಿರುತ್ತೆ. ಇದು 50 ಮಾರ್ಕ್ಸ್ಗೆ ಇರುತ್ತೆ. ಇನ್ನು ಯಾವುದೇ ಥರದ ನೆಗೆಟಿವ್ ಮಾರ್ಕ್ಸ್ ಇರಲ್ಲ. ಅದಾದಮೇಲೆ ಸ್ಕ್ರೀನಿಂಗ್ ಮಾಡ್ತಾರೆ. ಸ್ಕ್ರೀನಿಂಗ್ ಆದಮೇಲೆ ಇಂಟರ್ವ್ಯೂ ಇರುತ್ತೆ. ಆಮೇಲೆ ಫೈನಲ್ ಸೆಲೆಕ್ಷನ್ ಆದರೆ ನಿಮಗೆ ಆಮೇಲೆ ಲೋಕಲ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಮಾಡ್ತಾರೆ. ಅಂದರೆ ಈಗ ನೀವು ಕರ್ನಾಟಕದಲ್ಲಿ ಅಪ್ಲೈ ಮಾಡಿದರೆ ನಿಮಗೆ ಕನ್ನಡ ಗೊತ್ತಿರಬೇಕು, ಆ ರೀತಿ. ಸೊ ಅದಾದಮೇಲೆ ನಿಮಗೆ ಆಫರ್ ಲೆಟರ್ನ ಕೊಡ್ತಾರೆ. ಇನ್ನು ಸಂಬಳ ನೋಡೋದಾದರೆ ಪ್ರತಿ ತಿಂಗಳು 48,480 ಸಿಗುತ್ತೆ. ಅಪ್ ಟು 85,920ವರೆಗೂ ಇನ್ಕ್ರಿಮೆಂಟ್ ಆಗ್ಬೋದು. ಇನ್ನು ಅಪ್ಲಿಕೇಶನ್ ಫೀಸ್ ಜನರಲ್ EWS OBCಗೆ 750, SC ST PWDಗೆ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಅಪ್ಲಿಕೇಶನ್ ಬಂದು 9/5/2025 ಶುರುವಾಗಿ 29/5/2025 ಮುಗಿಯುತ್ತೆ. ಎಕ್ಸಾಮಿನೇಷನ್ ಕರ್ನಾಟಕದಲ್ಲಿ ಬೆಂಗಳೂರು, ಹುಬ್ಳಿ, ಧಾರವಾಡ, ಗುಲ್ಬರ್ಗ ಮತ್ತು ಮೈಸೂರಲ್ಲಿ ಇರುತ್ತೆ. ಇನ್ನು ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನೇನು ಯಾವ ರೀತಿ ಫೋಟೋಸು ಡಾಕ್ಯುಮೆಂಟ್ಸ್ ಇರಬೇಕು ಅನ್ನೋದ್ರ ಬಗ್ಗೆ ಗೈಡ್ಲೈನ್ಸ್ ಇದೆ. ಈ ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ, ಲಿಂಕ್ನ ಕೊಟ್ಟಿರ್ತೀನಿ. ಇನ್ನು ಇದಕ್ಕೆ ಅಪ್ಲೈ ಮಾಡೋದು ಹೇಗೆ ಅಂದರೆ ಲಿಂಕ್ನ ಕೊಟ್ಟಿರ್ತೀನಿ. ಅಲ್ಲಿಗೆ ಬಂದ್ಬಿಟ್ಟು ಫಸ್ಟು ರಿಜಿಸ್ಟ್ರೇಷನ್ ಮಾಡಿಕೊಂಡು, ರಿಜಿಸ್ಟ್ರೇಷನಲ್ಲಿ ನಿಮ್ಮ ನೇಮು ಮತ್ತು ಫೋನ್ ನಂಬರ್, ಇಮೇಲ್ ID ಎಲ್ಲ ಕೇಳುತ್ತೆ. ಅದನ್ನೆಲ್ಲ ಕೊಟ್ಟುಬಿಟ್ಟು ಪಾಸ್ವರ್ಡು, ಫೋಟೋ, ಸಿಗ್ನೇಚರ್ ಇವೆಲ್ಲ ಅಪ್ಲೋಡ್ ಮಾಡಿ ಫೀಸ್ನೆಲ್ಲ ಪೇಮೆಂಟ್ ಮಾಡಿದರೆ ಸಾಕು, ನಿಮ್ಮದು ಅಪ್ಲಿಕೇಶನ್ ಹಾಕ್ದಾಗೇ. ಆಮೇಲೆ ಇನ್ನು ನಿಮಗೆ ಇಮೇಲ್ ಮುಖಾಂತರನೇ ಎಲ್ಲ ತಿಳಿಸ್ಕೊಡ್ತಾರೆ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ, ಯಾರೆಲ್ಲ ಸರ್ಕಲ್ ಬೇಸ್ಡ್ ಆಫೀಸರ್ಸ್ ಆಗಿ SBIಯಲ್ಲಿ ವರ್ಕ್ ಮಾಡಬೇಕು ಅಂತ ಇದ್ದೀರಾ, ಅವರು ಅಪ್ಲೈ ಮಾಡಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.